ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಇಂದಿನ ಸಂಚಿಕೆಯಲ್ಲಿ ಪಾವಗಡ ಟೌನಿನ ಪಶ್ಚಿಮಕ್ಕೆ 16 ಕಿಲೋಮೀಟರ್ ದೂರದಲ್ಲಿರುವ ದೇವಲಕೆರೆ ಗ್ರಾಮದ ಸಂಕ್ಷಿಪ್ತ ಚಿತ್ರಣ ನಿಮಗಾಗಿ. ಈ ಊರಿಗೆ ದೇವಲಕೆರೆ ಎಂಬುವ ಹೆಸರು ಹೇಗೆ ಬಂತು ಎಂಬುದನ್ನು ಅವಲೋಕಿಸಿದಾಗ ಈ ಊರಿನ ಈಶಾನ್ಯ ಮೂಲೆಗೆ ಈ ಊರಿಗೆ ಸರಿಯಾದ ಚಿಕ್ಕದೊಂದು ಕೆರೆ ಇದೆ. ಈಗ ಕೆರೆಯ ಏರಿ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ಈಗ ತೋರಿಸ್ತಕ್ಕಂಥದ್ದು ಕೆರೆಯ ಅಂಗಳ. ಆ ಕೆರೆಯ ಹಿಂದೆ ಹೇರಿಗೆ ಹೊಂದಿಕೊಂಡಂತೆ 7 ಮಂದಿ ಅಕ್ಕಮ್ಮಗಾರರ ದೇವಾಲಯವಿದೆ. ಆದ್ದರಿಂದ ಈ ಕೆರೆಯನ್ನು ನಿಡಗಲ್ಲು ಪಾಳೆಗಾರರ ಕಾಲಘಟ್ಟದಲ್ಲಿ ದೇವರ ಕೆರೆ ಎಂದು ಕರೆಯಲ್ಪಡುತ್ತಿದ್ದು, ಇದೇ ಹೆಸರೇ ಈ ಊರಿಗೆ ಕರೆದಿರುವ ಅಂದಾಜಿದೆ. ದೇವರ ಕೆರೆ ಕಾಲಕ್ರಮೇಣ ಸಾಮಾನ್ಯ ಜನರ ಬಾಯಿಯಲ್ಲಿ ದೇವಲ ಕೆರೆಯಾಗಿರಬಹುದು. ಆ ದೇವಾಲಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ತಾವು. ಇದು ಕೆರೆಯ ಏರಿಯ ಚಿತ್ರಣ. ಇದು ಒಂದು ಚಿಕ್ಕ ಕೆರೆ ಆಗಿದೆ. ಇದು ಒಂದು ಸುಂದರವಾದ ಕಲ್ಯಾಣಿ. ಈ ಕಲ್ಯಾಣಿ ಅಕ್ಕಮ್ಮಗಾರರ ದೇವಾಲಯದ ಬಲಭಾಗದಲ್ಲಿ ಇದೆ. ಇದು ಅಂತಹ ಹಳೆಯ ಕಾಲದ ಒಂದು ಕಲ್ಯಾಣಿ ಏನೂ ಅಲ್ಲ. ಇತ್ತೀಚಿನ ದಿನದಲ್ಲಿ ಸುಂದರವಾಗಿ ಕಟ್ಟಿಸಿದರೆ. ಬಹುಶಃ ಮೊದಲು ಚಿಕ್ಕ ಒಂದು ಹಳೆಯ ಕಲ್ಯಾಣಿ ಇಲ್ಲಿತ್ತು ಅಂತ ಕಾಣಿಸುತ್ತೆ. ಅದೇ ಜಾಗದಲ್ಲಿ ಸ್ವಲ್ಪ ದೊಡ್ಡದಾಗಿ ಈ ಕಲ್ಯಾಣಿಯನ್ನು ಕಟ್ಟಿಸಿದರೆ. ಇದು ಅಕ್ಕಮ್ಮಗಾರರ ದೇವಾಲಯದ ಪಕ್ಕದಲ್ಲಿದೆ. ಪ್ರಕೃತಿಯ ಬಡಿಲಿನಲ್ಲಿ ತೋಟ ತುಡಿಕೆಗಳ ಏರಿಯಾದಲ್ಲಿ ಇರುವ ದೇವಲಕೆರೆ ಕರ್ನಾಟಕದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಿಡಗಲ್ಲು ಹೋಬಳಿಯಲ್ಲಿ ಇರ್ತಕ್ಕಂತಹ ಒಂದು ಗ್ರಾಮ. ಆ ಗ್ರಾಮದ ಚಿತ್ರಣವನ್ನು ತಾವು ಈಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ದೇವಲಕೆರೆ ಇದು ಮಾಸ್ತಿಕಲ್ಲು. ದೇವಲಕೆರೆ ಗ್ರಾಮದ ಊಟಪ್ಪನವ್ರ ಬಂಬ್ಲಿಂಗಪ್ಪ ಅವರ ಮನೆ ಬಳಿ ಇದು ಇದೆ. ಇದು ಒಂದು ಮಾಸ್ತಿಕಲ್ಲು ಆಗಿದೆ. ಇಲ್ಲಿ ವೀರನ ಚಿತ್ರಣ ನೋಡಿ. ಎಡಭಾಗದಲ್ಲಿರುವ ವೀರನು ದೃಢವಾಗಿ ನಿಂತಿದ್ದು ಬಿಲ್ಲು ಬಾಣವನ್ನು ಹಿಡ್ಕೊಂಡಿದ್ದಾನೆ. ಇದು ಆತ ಯುದ್ಧ ಅಥವಾ ಊರಿನ ರಕ್ಷಣೆಯಲ್ಲಿ ತೊಡಗಿದ್ದ ಯೋಧ ಎಂಬುದನ್ನು ಈ ಚಿತ್ರ ತೋರಿಸುತ್ತೆ. ಆಮೇಲೆ ಪತ್ನಿಯ ಚಿತ್ರಣ ನೋಡಿ. ಬಲಭಾಗದಲ್ಲಿರ್ತಕ್ಕಂಥ ಪತ್ನಿಯು ಒಂದು ಕೈಯನ್ನು ಮೇಲಕ್ಕೆತ್ತಿ ನಿಂತಿದ್ದಾಳೆ. ಅಂದರೆ ಆಶೀರ್ವಾದ ಅಥವಾ ಪತಿವ್ರತ ಸಂಕೇತ ಕುರುಹು ಇದಾಗಿದೆ. ಇವರಿಬ್ಬರ ಮಧ್ಯಭಾಗದಲ್ಲಿ ತೂಗು ಹಾಕಲಾದ ತೊಟ್ಟಿಲು ಮತ್ತು ಅದರಲ್ಲಿ ಮಗುವಿನ ಸ್ಪಷ್ಟ ಚಿತ್ರಣ ಇದೆ. ಇದೊಂಥರ ವಿಶೇಷವಾದ ಕಲ್ಲು. ಈ ವೀರನು ತೀರಿಕೊಂಡಾಗ ಆತನ ಅಗಲಿಕೆಯನ್ನು ತಡೆಯಲಾರದೆ ಪತ್ನಿಯು ತನ್ನ ಎಳೆಯ ಮಗುವಿನೊಂದಿಗೆ ಸತಿ ಸಹಗಮನ ಅಥವಾ ಆತ್ಮ ಬಲಿದಾನ ಮಾಡಿಕೊಂಡಿರುವ ಕರುಣಾಜನಕ ಘಟನೆಯನ್ನು ಇದು ಬಿಂಬಿಸುತ್ತೆ. ಅಂದರೆ ಆ ಕಾಲದಲ್ಲಿ ನೆರೆಹೊರೆಯ ಪಾಳೆಗಾರರ ನಡುವೆ ಅಥವಾ ದರೋಡೆಕೋರರ ವಿರುದ್ಧ ಕಾಳಗಗಳು ನಡೆಯುತ್ತಿದ್ದವು. ಊರನ್ನು ಅಥವಾ ಗೋವುಗಳನ್ನು ರಕ್ಷಿಸುವಾಗ ಈ ವೀರ ಮರಣ ಅಪ್ಪಿರಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಲ್ಲನ್ನು ಪ್ರತಿಷ್ಠಾಪಿಸಲಾಗಿರುತ್ತೆ. ಇಂತಹ ಕೆತ್ತನೆಯ ಕೆಲಸಗಳು ವಿಶೇಷವಾಗಿ ಕಂಡುಬರ್ತವೆ. ಇದು ಕೂಡ ವೀರಗಲ್ಲು. ಇದು ದೇವಲಕೆರೆಯಲ್ಲೇ ಇದೆ. ಗಾರೇರ ತಿಮ್ಮಜ್ಜಮ್ಮ ನರಸಿಂಹಪ್ಪ ಅವರ ಮನೆಯ ಮುಂದೆ ಚಪ್ಪರದ ಅಡಿಯಲ್ಲಿ ಈ ವೀರಗಲ್ಲು ಇದೆ. ಇದು ಊರ ರಕ್ಷಕ ಅಥವಾ ಗ್ರಾಮ ಕಾವಲು ವೀರ. ಆ ಕಾಲದಲ್ಲಿ ಶತ್ರುಗಳ ದಾಳಿ, ದರೋಡೆಕೋರರು ಅಥವಾ ಗಡಿ ಸಂಘರ್ಷಗಳಿಂದ ಗ್ರಾಮವನ್ನು ನೇರವಾಗಿ ರಕ್ಷಿಸಲು ಹೋರಾಡಿ ಪ್ರಾಣತ್ಯಾಗ ಮಾಡಿದ ಶೂರ ವೀರನ ನೆನಪಿಗಾಗಿ ಇದನ್ನು ಸ್ಥಾಪಿಸಲಾಗಿದೆ. ಗ್ರಾಮದ ಚಾವಡಿ ಅಥವಾ ಕಟ್ಟೆ ಸಾಮಾನ್ಯವಾಗಿ ಊರ ಮಧ್ಯದ ಚಾವಡಿ, ದೇವಾಲಯದ ಆವರಣ ಅಥವಾ ಪ್ರಮುಖ ಬೀದಿಯಲ್ಲಿ ಇಂತಹ ವೀರಗಲ್ಲುಗಳನ್ನು ಪ್ರತಿಷ್ಠಾಪಿಸಿ ಇಡೀ ಗ್ರಾಮಕ್ಕೆ ಈತ ರಕ್ಷಕ ದೇವ ಎಂಬಂತೆ ಗೌರವಿಸಲಾಗುತ್ತದೆ. ಶಿಲ್ಪದ ಪ್ರಮುಖ ಲಕ್ಷಣಗಳು ಬಲಗೈಯಲ್ಲಿ ಖಡ್ಗ,
ಆತ ಕತ್ತಿಯನ್ನು ಮೇಲಕ್ಕೆತ್ತಿ ಸಮರ ಸನ್ನದ್ಧ ಭಂಗಿಯಲ್ಲಿದ್ದಾನೆ. ಇದು ಅವನ ಧೈರ್ಯ ಮತ್ತು ಶೌರ್ಯವನ್ನು ಬಿಂಬಿಸುತ್ತೆ. ತಲೆಯ ಮೇಲಿನ ಶಿಕೆ ಅಥವಾ ತುರುಬು ಮತ್ತು ಕತ್ತಿನ ಆಭರಣಗಳು 16-17ನೇ ಶತಮಾನದ ಪಾಳೇಗಾರರ ಉಡುಪನ್ನು ಇವು ನೆನಪಿಸುತ್ತವೆ. ಈಗ ನೋಡ್ತಾ ಇದ್ದೀರಿ ತಾವು, ಗಾರೇರ ತಿಮ್ಮಜ್ಜಮ್ಮ ಅವರ ಮನೆ ಅಂಗಳದಲ್ಲಿ ಇದು ಇದೆ. ಇದು ಪ್ರಸನ್ನ ಆಂಜನೇಯ ಸ್ವಾಮಿಯ ದೇಗುಲ. ಆಂಜನೇಯ ಸ್ವಾಮಿಯ ಬಲಗೈ ಅಭಯ ಮುದ್ರೆಯಲ್ಲಿದ್ದು ಎಡಗೈಯಲ್ಲಿ ಸೌಮ್ಯವಾಗಿ ಗದೆಯನ್ನು ಹಿಡಿದಿರುವಂತೆ ಕೆತ್ತಲಾಗಿದೆ. ಸ್ವಾಮಿಯ ಮುಖವು ಪ್ರಸನ್ನತೆಯಿಂದ ಕೂಡಿದ್ದು ಭಕ್ತರಿಗೆ ಅಭಯ ನೀಡುವ ಭಂಗಿಯಲ್ಲಿದೆ. ಆದ್ದರಿಂದಲೇ ಈತನಿಗೆ ಪ್ರಸನ್ನ ಆಂಜನೇಯ ಎಂಬ ಹೆಸರು ಬಂದಿರಬಹುದು. ಇದು ವಿಜಯನಗರದ ಕೃಷ್ಣದೇವರಾಯರ ರಾಜಗುರು ವ್ಯಾಸರಾಯರು ಪ್ರತಿಷ್ಠಿತ ಶೈಲಿಯಲ್ಲಿದೆ. ಬಂಡೆಕಲ್ಲಿನ ಮೇಲೆ ಹುಬ್ಬು ಚಿತ್ರವಾಗಿ ಕೆತ್ತಲ್ಪಟ್ಟಿರುವ ಈ ವಿಗ್ರಹದ ಶೈಲಿಯು ವಿಜಯನಗರ ಸಾಮ್ರಾಜ್ಯ ಕಾಲದ, ಅಂದರೆ 14-15ನೇ ಶತಮಾನದ ಆಂಜನೇಯನ ಮೂರ್ತಿಗಳನ್ನು ಇದು ಹೋಲುತ್ತೆ. ದೇವಲಕೆರೆ ಗ್ರಾಮದ ಜನರಿಗೆ ಈ ಪ್ರಸನ್ನ ಆಂಜನೇಯ ಸ್ವಾಮಿಯೇ ಪ್ರಮುಖ ಗ್ರಾಮದೇವರು ಹಾಗೂ ಅಭಯದಾತನಾಗಿದ್ದಾನೆ. ಈ ದೇವಾಲಯವನ್ನು ಬಹಳ ಸುಂದರವಾಗಿ ನವೀನ ರೀತಿಯಲ್ಲಿ ಕಟ್ಟಿದ್ದಾರೆ. ಆ ಕಂಬಗಳ ಮೇಲೆ ಕೆತ್ತನೆಯ ಕೆಲಸವನ್ನು ಸೂಕ್ಷ್ಮವಾಗಿ ವೀಕ್ಷಿಸಬಹುದು. ನವೀನ ರೀತಿಯ ಒಂದು ಮಾದರಿಯಲ್ಲಿ ಈ ದೇವಾಲಯವನ್ನು ಬಹಳ ಸುಂದರವಾಗಿ ಕಟ್ಟಲಾಗಿದೆ. ಇದು ದೇವಲಕೆರೆಯಲ್ಲಿ ಇದೆ. ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರು ವಸಂತರಾಜ್ರವರು. ದೇವಲಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಈಶ್ವರನ ದೇವಸ್ಥಾನ. ಚಿತ್ರದಲ್ಲಿ ಕಾಣಿಸುತ್ತಿರುವ ದೇವಲಕೆರೆ ಗ್ರಾಮದ ಸುಂದರ ಹಾಗೂ ಪವಿತ್ರ ಶಿವಲಿಂಗವು ಅತ್ಯಂತ ಪ್ರಶಾಂತವಾದ ಮತ್ತು ಧಾರ್ಮಿಕ ವಾತಾವರಣವನ್ನು ಪ್ರಕಟಿಸುತ್ತದೆ. ಕಪ್ಪು ನಯವಾದ ಕಲ್ಲಿನಲ್ಲಿ ಕೆತ್ತಲಾದ ಶಿವಲಿಂಗಕ್ಕೆ ತಮಿಳು ಅಥವಾ ಕರ್ನಾಟಕದ ಪವಿತ್ರ ಶೈಲಿಯ ವಿಭೂತಿ ಮತ್ತು ಕುಂಕುಮ ತಿಲಕದ ಅಲಂಕಾರವಿದೆ. ಈ ಶಿವಲಿಂಗವು ಗ್ರಾಮದ ದೈವಿಕ ಕಳೆ ಹಾಗೂ ಪವಿತ್ರತೆಯನ್ನು ಹೆಚ್ಚಿಸುವ ಜಾಗೃತ ಸಂಕೇತವಾಗಿದೆ. ಈಗ ತಾವು ದೇವಾಲಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಸುಂದರವಾದ ಶಿವನ ದೇವಾಲಯ ಇದು. ಇದು ದೇವಲಕೆರೆಯ ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಿ. ಒಂದು ಕಡೆ ಆ ಮೇಲ್ಭಾಗಕ್ಕೆ ಮಂಗಳವಾಡದ ಕಡೆ ಹೋಗುತ್ತೆ, ಮತ್ತೊಂದು ಕಡೆಗೆ ಶೈಲಾಪುರದ ಕಡೆ ಹೋಗುತ್ತೆ, ಮಗದೊಂದು ಕಡೆಗೆ ಪಾವಗಡ ಪಟ್ಟಣಕ್ಕೆ ಹೋಗುತ್ತೆ. ಹೀಗೆ 3 ದಾರಿಯಿಂದ ಕೂಡಿರ್ತಕ್ಕಂಥ ಇದು ಸರ್ಕಲ್ಲು ದೇವಲಕೆರೆಯಲ್ಲಿ. ಈ ವಿಡಿಯೋ ಸಹಾಯಕ್ಕೆ ನಿಂತವರು ಅಶ್ವತ್ಥನಾರಾಯಣ ದೇವಲಕೆರೆ ರವರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.